ಅಜ್ಜಿ, ರಶ್ಮಿ ಎಲ್ಲಿ ಕಾಣ್ತಾನೆ ಇಲ್ಲ? ಯಾಕೋ ಏನೋ ರಶ್ಮಿ ಯಾರ ಜೊತೆಗೂ ಮಾತಾಡದೆ ಹೋಗೊಂಡು ರೂಮಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ನಿನಗೆ ತಾಳಿ ಕಟ್ಸೋ ಹೊತ್ತಿಗೂ ಬರ್ತಾಳೋ ಇಲ್ವೋ ಗೊತ್ತಿಲ್ಲ. ಹೋಗು, ಅವಳನ್ನು ಮಾತಾಡ್ಸು. ಮುಂದಿಂದು ದೇವ್ರು ನೋಡ್ಕೋತಾನೆ. ರಶ್ಮಿ, ನೀನ್ ನನ್ಗಿಂತ ದೊಡ್ಡೋಳು. ಮೊದ್ಲು ನಿನಗ್ ಮದ್ವೆ ಆಗ್ಬೇಕಾಗಿತ್ತು. ನಿನ್ಗಿಂತ ಮುಂಚೆ ಮದ್ವೆ ಮಾಡ್ಕೊಂಡು ಹೋಗ್ತಿದ್ದೀನಿ ಅನ್ನೋ ನೋವು ನನ್ಗಿದೆ. ನಾನ್ ತುಂಬಾ ಸ್ವಾರ್ಥಿ ಆಗ್ಬಿಟ್ಟೆ ರಶ್ಮಿ. ಪರವಾಗಿಲ್ಲ ಬಿಡು ಸೂಜಿ. ನನ್ಗೆ ಪಪ್ಪ ಮಮ್ಮಿ ಜೊತೆ ಇರೋ ಅವಕಾಶನೇ ಸಿಕ್ಕಿರ್ಲಿಲ್ಲ. ಬೇಗ ಮದ್ವೆ ಆಗಿದ್ದಿದ್ರೆ ಆ ಅವಕಾಶನೂ ತಪ್ಪೋಗ್ತಿತ್ತು. ಆದ್ರೆ ಈಗ ನನ್ ಪಪ್ಪ ಮಮ್ಮಿ ಜೊತೆ ಒಂದಷ್ಟು ದಿನ ಆದ್ರೂ ಖುಷಿಯಾಗಿರ್ತೀನಿ. ನನ್ಗೋಸ್ಕರ ನೀನ್ ಅವರಿಂದ ದೂರ ಇರ್ಬೇಕಾಯ್ತು ಅನ್ನೋ ಭಾವನೆ ನಿನ್ ಮನ್ಸಲ್ಲಿದೆ. ನಿನಗ್ ಸಿಗ್ಬೇಕಿದ್ ಪ್ರೀತಿ ವಾತ್ಸಲ್ಯನ ನಾನ್ ಕಿತ್ಕೊಂಡ್ಬಿಟ್ನೇನೋ ಅನ್ನೋ ಗಿಲ್ಟ್ ಫೀಲ್ ನನ್ನನ್ ಕಾಡ್ತಿದೆ. ಆ ಸಿಟ್ಟು ನನ್ಗಿದ್ದೇ ಇದೆ. ಗೊತ್ತೋ ಗೊತ್ತಿಲ್ದೇನೋ ನಾನೇನಾದ್ರೂ ತಪ್ಪು ಮಾಡಿದ್ರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡು ರಶ್ಮಿ. ಸೂಜಿ, ನೀನ್ ಮಾಡಿದ್ ಒಂದೇ ತಪ್ಪು. ಅದು ನೀನ್ ನನ್ಗಿಂತ ಹೆಚ್ಚು ಒಳ್ಳೆಯವಳಾಗಿದ್ದು. ಅದನ್ನ ಪಪ್ಪ ಮಮ್ಮಿ ಗೊತ್ತಾಗೋ ಹಾಗೆ ನಡ್ಕೊಂಡಿದ್ದು. ಈ ತಪ್ಪಿನಿಂದಲೇ ನೀನ್ ನನ್ ದ್ವೇಷಕ್ಕೆ ಗುರಿಯಾಗಿತ್ತು. ನಾನೇನೇ ಮಾಡಿದ್ರು ಅದನ್ನ ನಿನ್ ಜೊತೆ ಕಂಪೇರ್ ಮಾಡಿ ನೋಡೋ ಹಾಗಾಯ್ತು. ಮದ್ವೆನೂ ಅದಕ್ಕೆ ಹೊರತಾಗ್ಲಿಲ್ಲ. ನಿನ್ಗೆ ಸಿದ್ಧಾರ್ಥ್ ಅಂತ ಒಳ್ಳೆ ಹುಡುಗ ಸಿಗ್ತ. ಹಾಗಾಗಿ ಅದ್ರಲ್ಲೂ ನಾನ್ ಸರೆಂಡರ್ ಆಗೋ ಹಾಗಾಯ್ತು. ಈ ಎಲ್ಲಾ ವಿಷಯದಲ್ಲೂ ನೀನ್ ಗೆದ್ದೆ. ಪಪ್ಪ ಮಮ್ಮಿ ಮನ್ಸನ್ನು ಗೆದ್ದೆ. ನಮ್ಮ ಮನೆ ಅರಸಿ ಆದೆ. ಆದ್ರೆ ಒಂದು ವಿಷಯದಲ್ಲಿ ನೀನ್ ಸೋತೆ. ಪಪ್ಪ ನನ್ ವಿರೋಧನೂ ಲೆಕ್ಕಿಸ್ದೆ ನಿನ್ನ ಸಾಕಿದ್ರು. ಅಂತ ಪಪ್ಪಂಗೆ ಕೊಟ್ಟು ಮಾತನ್ನ ನೀನ್ ಉಳಿಸ್ಕೊಳ್ಳಿಲ್ಲ ಸೂಜಿ. ಪಪ್ಪಂಗೆ ನಾನ್ ಮಾತು ಕೊಟ್ಟಿದ್ದ ಏನಂತ? ನನ್ನ ಸರಿ ಮಾಡ್ತೀನಿ, ಭಾರತ ನಾರಿ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗ್ ಮಾಡ್ದೆ ನೀನ್ ನಿನ್ ಗಂಡನ್ ಮನೆಗ್ ಹೊರಟೋಗ್ತಿದ್ಯಾ. ಇದು ಪಪ್ಪನ್ ಕೊಟ್ಟ ಮಾತನ್ನ ನಡ್ಸ್ಕೊಡ್ದೆ ಮೋಸ ಮಾಡಿ ಹೋಗ್ತಿರೋದಲ್ವಾ? ಇಲ್ಲ ರಶ್ಮಿ, ನೀನ್ ಬದ್ಲಾಗಿದ್ಯಾ. ನೀನ್ ಮೊದ್ಲಿನ ಹಾಗಿಲ್ಲ. ನೀನ್ ಬದ್ಲಾಗದೆ ಇದ್ದಿದ್ರೆ ನನಗ್ ಸಿದ್ಧಾರ್ಥ್ ಸಿಗ್ತಿರ್ಲಿಲ್ಲ. ರುಚಿ, ನಿನ್ಗೋಸ್ಕರ ಬದ್ಲಾಗಿದ್ದೀನಿ ಅಂತ ನೀನ್ ಅನ್ಕೊಂಡಿದ್ಯಾ. ಆದ್ರೆ ಈ ಚೇಂಜ್ ಪರ್ಮನೆಂಟ್ ಅಲ್ಲ. ಯಾಕೆಂದ್ರೆ ಯಾರಿಗೋಸ್ಕರನೋ ಬದ್ಲಾಗೋದು ನನ್ ಸ್ವಭಾವನೇ ಅಲ್ಲ. ಈ ವಿಚಾರದಲ್ಲಿ ನೀನ್ ಸೋತೋದೆ. ರಶ್ಮಿ, ನೀನ್ ಏನ್ ಹೇಳ್ತಿದ್ಯೋ ನನ್ಗೆ ಅರ್ಥ ಆಗ್ತಿಲ್ಲ. ಸೂಜಿ, ಒಂದ್ ಸತ್ಯ ಗೊತ್ತಾ? ನಾನ್ ಸಿದ್ಧಾರ್ಥ್ನ ನಿನ್ಗೆ ಬಿಟ್ಟಿ ಕೊಟ್ಟಿಲ್ಲ. ನಿನ್ಗೋಸ್ಕರ ನಾನ್ ಸಿದ್ಧಾರ್ಥ್ನ ಪಡೆಯೋದಿಕ್ಕೆ ಪ್ರಯತ್ನ ಪಡ್ಲಿಲ್ಲ ಅಷ್ಟೇ. ಸಿದ್ಧಾರ್ಥ್ ನನ್ನ ಮೈಯಿ ಮನ್ಸ್ನಲ್ಲೆಲ್ಲ ಆವರಿಸ್ಕೊಂಡಿದ್ದಾನೆ. ನನ್ ಕನ್ಸು ಉಸಿರಲ್ಲಿ ಬೆರ್ತೋಗಿದ್ದಾನೆ. ಒಂದು ಕ್ಷಣ ನಾನ್ ಸಿದ್ಧಾರ್ಥ್ನ ಬಿಟ್ಟಿರೋಕಾಗ್ತಿರೋ ಸ್ಥಿತಿಲಿದ್ದೀನಿ. ಇದನ್ನ ಹುಚ್ಚು ಅಂತಾರೋ ಉನ್ಮಾದ ಅಂತಾರೋ ನನಗ್ ಗೊತ್ತಿಲ್ಲ. ನನ್ನ ಎದೆ ಸಿದ್ಧಾರ್ಥ್ ಮೇಲಿನ ಹುಚ್ಚು ಪ್ರೇಮದಿಂದ ಕುದಿತಿರೋ ಅಗ್ನಿ ಪರ್ವತ ಆಗೋಗಿದೆ ಸೂಜಿ. ಅದ್ ಯಾವಾಗ ಸಿಡಿಯುತ್ತೋ ನನಗ್ ಗೊತ್ತಿಲ್ಲ.